ಡಿಚ್ಚಿ ಅಶ್ವಥ್ ಅಂದರೆ ಗೊತ್ತೇನಮ್ಮ ನಿಮಗೆ? ಅವನು 2.5 ಕ್ವಿಂಟಾಲು, ಅವನ ತಲೆನೇ 120 kg ಇದೆ. ಮೊನ್ನೆ ಏನಾಯ್ತು ಗೊತ್ತಾ, ಅವರಮ್ಮನ ಎಣ್ಣೆ ಕುಡಿಯೋಕೆ ಕಾಸು ಕೇಳಿದ್ದಾನೆ, ಕಾಸು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಡಿಚ್ಚಿ ಹೊಡೆದೆ ಅಮ್ಮನ ಕೋಮಕ್ಕೆ ಕಳ್ಸೋ. ಅದು ಯಾರು ಡಿಚ್ಚಿನ ಕರ್ಕೊಂಡು ಬನ್ನಿ ಸರ್. ಸುಮ್ಮನೆ ಕಾಮಿಡಿ ಹೇಳಿದ್ದು ಸರ್. ಏನೋ ನಿನ್ ಜೊತೆ ಕಾಮಿಡಿ ಮಾಡೋದಕ್ಕೆ ಸರ್ಕಾರ ನಮ್ಮನ್ನ ಪೊಲೀಸ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಿದ್ರೆ ಹೇಗೆ? ಹೌದು, ಏನೋ ಬೇರೆ ರೀತಿ ಹೊಡಿತಿ ಅಂತಲ್ಲೋ. ಕಾಲ್ ಕೆದ್ರಿ ತಲೆಲಿ ಹೊಡಿ ನೋಡೋಣ. ಹೊಡಿಯಲೇ. ಕೋಪ ಬಂತು ಅಲ್ವಾ? ಸೂಪರ್. ಬಾ ಬಾರೋ. Excuse me, ma'am. Passport verification. ಹೇಳಮ್ಮ, ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಇದೆಯಮ್ಮ? ಸರ್, ನಾನು ಡಾಕ್ಟರ್ ಸರ್, ಡೆಂಟಿಸ್ಟ್. ಡಾಕ್ಟರ್ ಆದ್ರೇನಮ್ಮ, ಕ್ರಿಮಿನಲ್ ಕೇಸ್ ಇರ್ಬಾರ್ದು ಅಂತ ಇದೆಯಾ? ಯಾಕೋ ಶುದ್ಧ ಕೂದಲು ಬಿಟ್ಟಿದ್ಯಾ? ಮಾರ್ಕೆಟಲ್ಲಿ ಇಲಿ ಪಾಶನ ಮಾರೋಂತರ ಹೋಗಿ ಎಲ್ಲ ಕಟ್ ಮಾಡಿಸು. ಇನ್ನೊಂದ್ಸಲ ಹಿಂಗೆ ನೋಡಿದ್ರೆ ಪೂರ್ತಿಯಾಗಿ ಗುಂಡು ಹೊಡಿಸ್ತೀನಿ. ಅಣ್ಣ, ಇವನಿಗೊಂದು ಬಿರಿಯಾನಿ ಹೇಳಿ. ಸರಿ ಸರ್. ರಮೇಶ್, ಇವನಿಗೊಂದು ಬಿರಿಯಾನಿ ತಗೋಬರಮ್ಮ. ಸರ್, ಲೆಗ್ ಪೀಸ್ ಎಲ್ಲ ಬೇಡ ಸರ್, ಕುಷ್ಕ ಮಾತ್ರ ಇಸ್ಕೊಡಿ ಸರ್. ಹೆಂಗಮ್ಮ ಪೀಸ್ ಬೇಡ ಅಂದ್ರೆ ಕಾಟನ್ ಬೇಟೆ ಬಿರಿಯಾನಿ ಸಾಕದಾಗಿರುತ್ತೆ, ತಿನ್ನು. ಇಲ್ಲ ಸರ್, ಸಾರು ಹೊಡೆದಿದ್ದಕ್ಕೆ ಅಲ್ಲೆಲ್ಲ ಮುರಿದೋಗಿದೆ ಸರ್. ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊತೀಯಾ? ಇಲ್ಲೇ ಡಾಕ್ಟ್ರ್ ಇದ್ದಾರೆ, ರೆಡಿ ಮಾಡಿಸ್ಕೊ. ನಮಗೊಂದು ಲೀಸ್ಟ್ ಬರುತ್ತೆ, ಬಂದಮೇಲೆ ಮನೆಗೆ ಬಂದು ಎಂಕ್ವೈರಿ ಮಾಡ್ತೀವಿ. ಓಕೆ ಸರ್. ನನಗೆ ಗೊತ್ತಿರೋ ಒಬ್ಬ ಹುಡುಗ ಪ್ರಭಾಕರ್ ಅಂತ, ACP. ನೀನು ಓಕೆ ಅಂತ ಒಂದು ಮಾತು ಹೇಳು, ಚೌಟ್ರಿನ ಬುಕ್ ಮಾಡಿಬಿಡ್ತೀನಿ. ಮದುವೆನಾ? ಅಷ್ಟು ಬೇಗನಾ? ಇಲ್ಲಿ ಕೇಳಮ್ಮ, ಪ್ರಭಾಕರ್ನ ಪರ್ಮಿಷನ್ ಇಲ್ದೇನೆ ಅವನ ಫೋಟೋನ ನಿನಗೆ ಕಳಿಸ್ದೆ. ನೀನು ಪರ್ಮಿಷನ್ ಕೊಟ್ರೆ ನಿನ್ನ ಫೋಟೋನ ಅವನಿಗೆ ಕಳಿಸ್ಕೊಡ್ತೀನಿ. ನನ್ನನ್ನು ಯಾಕೆ ಅಂಕಲ್ ಪರ್ಮಿಷನ್ ಕೇಳ್ತೀರಾ? ಓ ಗಾಡ್! ಸರ್, ನಂಗೇನು ಗೊತ್ತಿಲ್ಲ ಸರ್. ಏನೋ ಕ್ರಿಕೆಟ್ ಗ್ರೌಂಡಲ್ಲಿ ಏನಾಯ್ತಂತ ಕೇಳೋದಕ್ಕಿಂತ ಮುಂಚೆನೆ ಹೇಳ್ತಿದ್ಯಾ? ನಿಜ ಹೇಳು. ನಂಗೇನು ಗೊತ್ತಿಲ್ಲ ಸರ್. ಹಲೋ, ಇದನ್ನ ಹೇಗೆ ಯೂಸ್ ಮಾಡೋದು? ಏನ್ ಮಾಡ್ಬೇಕು ಹೇಳಿ, ನಾನ್ ಮಾಡ್ತೀನಿ. ನೀವು ಮಾಡೋ ಟ್ರೀಟ್ಮೆಂಟ್ ಬೇರೆ, ನಾನು ಮಾಡೋ ಟಾರ್ಚರೇ ಬೇರೆ. ಇಲ್ಲಿ ನೋಡಿ, ಕೆಲಸ ಮಾಡ್ತಿದ್ದೆ. ಹೇಳು ಹೇಳು. ನನಗೆ ಎಕ್ವಿಪ್ಮೆಂಟ್ ಕೊಡಿಸಿ, ನನ್ನ ಟ್ರೀಟ್ಮೆಂಟ್ಗೆ ತುಂಬಾ ಬೇಕಾಗುತ್ತೆ. ಶಂಕರ್, ಏನನ್ನು ಕರ್ಕೊಂಬಿಡ್ರಿ. ನಾನು ಒಂದು ಹುಡುಗಿ ಫೋಟೋ ನಿನಗೆ ಕಳ್ಸಿಕೊಟ್ಟಿದ್ದೀನಿ, ನೋಡು. ಯಾಕೆ ಸರ್? ನಿನಗೆ ಕೊಟ್ಟು ಮದುವೆ ಮಾಡ್ಸೋಣ ಅಂತ. ನನಗೆ ಯಾಕೆ ಸರಿ ಮದುವೆ? ಯಾವ್ಯಾವ ವಯಸ್ಸಲ್ಲಿ ಏನೇನು ನಡಿಬೇಕೋ ಅದು ನಡಿಲೇಬೇಕು. ಆಗ ನಡಿಲಿಲ್ಲ ಅಂತಂದ್ರೆ ಜೀವನದಲ್ಲಿ ಬದುಕೋದೇ ವೇಸ್ಟು. ನನ್ನನ್ನು ನೋಡು, ಯಾರು ಇಲ್ದೇನೆ ಅನಾಥನಾಗಿದ್ದೀನಿ. ಯಾಕೆ ಸರಿ ಹೇಳ್ತಿದ್ರಿ? ನಿಮ್ಗೋಸ್ಕರ ನಾನಿದ್ದೀನಿ. ಸರಿ,
ಸರಿ, ನಾಳೆ ಆ ಹುಡುಗಿನ ಪಾರ್ಕ್ ಹತ್ರ ಬರೋದಕ್ಕೆ ಹೇಳ್ತೀನಿ, ನೀನು ಬಂದ್ಬಿಡು. ಓಕೆ? ಓಕೆ ಸರ್. ಸರ್, ಅವನು ಹುಡುಗಿ ನೋಡೋದಕ್ಕಂತ ಇಲ್ಲಿಗೆ ಬರ್ತಿದ್ದಾನೆ. ಓಕೆ. ಏನೇ ಕುಡಿಯೋದಕ್ಕೆ ನಂಗೆ ಕುಡಿಯಕ್ಕೆ ಕಾಸಿಲ್ಲ ಕಾಸಿಲ್ಲ ಅಂತ ಅಂತಂದ್ರೆ ಇದೀನಿ. ಕೋಪ ಪಡ್ಬೇಡ. ಆಯ್ತು. ಏಯ್, ಏನ? ಏಯ್, ಸರ್, ಸರ್, ಕುಡಿಯೋದೇ ತಪ್ಪು, ಕುಡ್ಕೊ ಬಂದು ಹೆಂಡತಿಗೆ ಹೊಡಿತೀಯ? ಸರ್, ಏಯ್, ಕೈ ಇರೋದು ಕಷ್ಟಪಟ್ಟು ಸಂಪಾದನೆ ಮಾಡೋದಕ್ಕೆ, ಹೀಗೆ ಹೆಂಡತಿನ ಹೊಡಿಯೋದಕ್ಕಲ್ಲ. ಸರ್ ದಿನಾಲೂ ಹಿಂಗೆ ಸರ್, ಕುಡಿದ್ ಬಂದ್ ಮಕ್ಳಿಗೆಲ್ಲ ಹೊಡಿತಾ ಏನೋ? ಇರ್ತಾನೆ ಸರ್. ಇಷ್ಟು ಜನ ನಿನ್ ಮಕ್ಳೇ? ಹೌದು ಸರ್, ಇವ್ರು ನನ್ನ ಮಕ್ಕಳು ಸರ್. ಇಲ್ ಬಾ ಪಾಪ, ಎತ್ಕೊಳ್ಳೋ. ಮಾ ಫೋನ್ ಕೊಡಿ ಮಾ. ಇನ್ನೊಂದು ಸಲ ಇವ್ನು ಕುಡ್ಕೊಬಂದು ನಿಮ್ಗೆ ಹೊಡೆದ್ರೆ ಈ ನಂಬರ್ಗೆ ಕಾಲ್ ಮಾಡಿ. ಇವ್ನ ಕೈ ಕಾಲು ಮುರಿದಾಕ್ತೀನಿ. ಕರೆಕ್ಟಾಗಿ ಕರ್ಕೊಂಡು ಹೋಗೋ. ದೇವರಾಜ್ ಸರ್ ನಿಮ್ಮ ಬಗ್ಗೆ ನನ್ನ ಹತ್ರ ಮಾತಾಡಿದ್ರು. ನಿಮ್ಮನ್ನೆಲ್ಲಾದ್ರೂ ಮೀಟ್ ಹೌದು. ಮಾಡಿರೋ ನೆನಪಿದ್ಯಾ? ಅದು ಅಲ್ಲಿ ಅದು ಸರ್ 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 ಸಾರ್, ಅನ್ನ ಹಾಕಿದ್ದೀನಿ ಸಾರ್. ಸಾರ್, ಪಲ್ಯನೂ ಹಾಕಿದ್ದೀನಿ ಸಾರ್. ಸಾರ್, ಸಾಂಬಾರು ಹಾಕಿದ್ದೀನಿ ಸಾರ್. ಉಪ್ಪಿದೆಯಾ ಚೆಕ್ ಮಾಡಿ ಸಾರ್. ಶಿವ ಪಾರ್ವತಿ ನಡುವೆ ಯಾರೋ ಬಂದ್ರಲ್ವಾ, ಅವ್ರ ತಲೆನೇ ಹೋಯ್ತು. ಈಗ ರಿಟೈರ್ಡ್ ಆಗ್ಬೇಕಾಗಿರೋ ಜಾರ್ಜ್, ಪ್ರಭಾಕರ್ ಮತ್ತೆ ವಿಭಾ ನಡುವೆ ಬರ್ತಾ ಇದಾರೆ. ಅವ್ರದ್ದು ಏನು ಹೋಗುತ್ತೋ ನನಗೆ ಗೊತ್ತು. ನಾನೇನು ಸಾರ್ ಮಾಡಿದೆ? ನಾನೇ ಪರ್ಮನೆಂಟ್ ಆಗಿ ಅಡುಗೆ ಮಾಡೋರು ನೋಡ್ತಾ ಇದ್ದೀನಿ. ಖಾರ ಇದೆಯಾ ಉಪ್ಪಿದೆಯಾ ಅಂತ ಕೇಳ್ತಾ ಇದ್ದೀರಲ್ಲ. ಸಾರ್, ಗರ್ಲ್ ಫ್ರೆಂಡಾ ಸಾರ್? ಮಾಡಿ ಸರ್, ಮಾಡಿ, ಕಂಟಿನ್ಯೂ ಮಾಡಿ, ಸಾಕಾದಾಗಿರುತ್ತೆ. ಹೋಗಿ ಸರ್, ಹೋಗಿ. ಫೋನ್ ಮಾಡೋಣ. ಹಲೋ. ಹಾಯ್, ವಿಭಾನ ಮಾತಾಡ್ತಿರೋದು. ಹೌದು, ಹೇಳಿ. ನಾನು ಪ್ರಭಾಕರ್ ಮಾತಾಡ್ತಿರೋದು. ಹೇಳಿ. ಊಟ ಆಯ್ತಾ? ಸಾರಿ, ಅವತ್ತು ಕೇಸ್ ವಿಷಯಕ್ಕೆ ಬಂದಿದ್ದೆ, ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ನಾಳೆ ಫ್ರೀ ಆಗಿದ್ದೀರಾ? ಸುಮ್ಮನೆ ಭೇಟಿಯಾಗಿ ಮಾತಾಡೋಣ ಅಂದ್ಕೊಂಡೆ. ಮತ್ತೆ ಆಮೇಲೆ ಅಂದರೆ ಸರಿ ಬಿಡಿ, ನೇರವಾಗಿ ಮಾತಾಡಿ ತೀರ್ಮಾನ ತಗೊಳ್ಳೋಣ.